ಸಂಗಮೇಶ್ ಮಂಗನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300 N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಅನುದಾನ ದುರ್ಬಳಕೆ, ಇಒ ಖಾಲಿದ್ ಅಹಮದ್ ಅಮಾನತುಗೊಳಿಸಿ, ನಿರುಪಾಧಿ ಗೋಮರ್ಸಿ. ಮಾರ್ಚ್ 10ರಂದು ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ. ಸಂಜೀವ್ ಕುಲಕರ್ಣಿ. ಸಮಯ ಮೀರಿ ರಾತ್ರಿ ವೇಳೆ ಓವರ್ಲೋಡ್ ಮರಳು ಸಾಗಾಣಿಕೆ ಮಾಡಿದಲ್ಲಿ ಕ್ರಮ. DC ಚಂದ್ರಶೇಖರ್ ನಾಯ್ಕ್. ಮ್ಯಾದ್ರಾಳದಲ್ಲಿ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ವಿಕಲಚೇತನರ ಒಕ್ಕೂಟದಿಂದ ಪ್ರತಿಭಟನೆ. ಮತ್ತು ಐತಿಹಾಸಿಕ ಕೋಟೆ ಕಂದಕ ಅತಿಕ್ರಮಿಸಿ ಕಟ್ಟಿದ ಕಟ್ಟಡ ತೆರವಿಗೆ DSS ಒತ್ತಾಯ. ಆರೋಲಿ ಗ್ರಾಮ ಪಂಚಾಯಿತಿಯ ಸಿಸಿ ರಸ್ತೆ, ಶುದ್ಧ ಕುಡಿಯುವ ನೀರಿನ ಘಟಕ, ಅಂಗನವಾಡಿ ಕೇಂದ್ರಕ್ಕೆ ಕುಡಿಯುವ ನೀರಿನ ಪೈಪ್ಲೈನ್ ಹೆಸರಿನಲ್ಲಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಮಾನ್ವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಖಾಲಿದ್ ಅಹಮದ್ ಅವರನ್ನು ಅಮಾನತುಗೊಳಿಸುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿರುಪಾಧಿ ಗೋಮರ್ಸಿ ಒತ್ತಾಯಿಸಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನುದಾನ ದುರ್ಬಳಕೆ ಕುರಿತಂತೆ ದೂರು ಸಲ್ಲಿಸಿ 100 ದಿನ ಕಳೆದರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೋಟಿಸ್ ನೀಡಿಲ್ಲ. ಅನುದಾನ ದುರ್ಬಳಕೆ ಸಮಸ್ಯೆಗಳ ಕುರಿತಂತೆ ಸಾರ್ವಜನಿಕರು ದೂರು ಸಲ್ಲಿಸಿದರೂ ಸ್ಪಂದಿಸುತ್ತಿಲ್ಲ. ವಿನಾಕಾರಣ ಜನರನ್ನು ಅಲೆದಾಡಿಸಲಾಗುತ್ತಿದೆ. ಈ ಕುರಿತು ಪ್ರಶ್ನಿಸಿದರೆ ಇಒ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಎಂದು ಆಪಾದಿಸಿದ್ದಾರೆ. ತಾಲೂಕು ಅಧಿಕಾರಿ ಎಂಬ ಬೇಜವಾಬ್ದಾರಿ ಇಲ್ಲದೆ ಕರ್ತವ್ಯ ಲೋಪ ಎಸಗಿರುವ ಇಒ ಖಾಲಿದ್ ಅಹಮದ್ ಅವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಜನಸಾಮಾನ್ಯರನ್ನು ಮಾನ್ವಿ ತಾಲೂಕು ಪಂಚಾಯತ್ ಸುತ್ತ ಅಲೆದಾಡಿಸುತ್ತಿರುವ ಇಒ ಖಾಲಿದ್ ಅಹಮದ್ ಖಾನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅನುದಾನ ದುರ್ಬಳಕೆ ಕುರಿತು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಅತಿ ಮುಖ್ಯವಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೋಲಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳು, ಭ್ರಷ್ಟಾಚಾರಗಳನ್ನ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ಮುಖಂಡಗಳೆಲ್ಲರೂ ಸೇರಿ 100 ದಿನಗಳ ಹಿಂದೆ ಒಂದು ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಖಾಲಿದ್ ಅಹಮದ್ ಖಾನ್ ಇಒ ಇವರಿಗೆ ಒಂದು ಮನವಿ ಪತ್ರವನ್ನ ಆಗಿರ್ತಕ್ಕಂಥ ಅವ್ಯವಹಾರಗಳ ಮಾಹಿತಿ ಅನುಸಾರವಾಗಿ ಒಂದು ದೂರನ್ನ ಕೊಟ್ಟರು ಕೂಡ ಇದುವರೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳದಿರುವುದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರವನ್ನ ಮತ್ತೆ ನಮಗೆ ಮಾಹಿತಿಯನ್ನ ವಾಪಸ್ ನೀಡದೇ ಇರುವಂತದ್ದು ಆಗಿರುವಂತಹ ವಿಷಯವನ್ನ ನಾವು ಇಟ್ಕೊಂಡು ಅವ್ರನ್ನ ಇಂಥ ಬೇಜವಾಬ್ದಾರಿಯ ಅಧಿಕಾರಿಯ ಅವಶ್ಯಕತೆ ನಮ್ಮ ಜನರಿಗೆ, ನಮ್ಮ ತಾಲೂಕಿನ ನಾಗರಿಕರಿಗೆ ಅವಶ್ಯಕತೆ ಇಲ್ಲ. ಅವರ ಭ್ರಷ್ಟ ವ್ಯವಸ್ಥೆಗೆ ಸಹಕರಿಸುವಂತ ಅಧಿಕಾರಿ, ಭ್ರಷ್ಟಾಚಾರಿಗಳಿಗೆ, ಭ್ರಷ್ಟ ವ್ಯವಸ್ಥೆಗೆ, ಭ್ರಷ್ಟ ಒಂದು ಆಡಳಿತ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಂಡು ಕೊಡುವಂತ ಖಾಲಿದ್ ಅಹಮದ್ ಖಾನ್ ಅವರು ಅವರನ್ನು ಅಮಾನತ್ ಮಾಡಬೇಕು ಅಂತ ವಿಚಾರದೊಂದಿಗೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಪಕ್ಷದ 100 ದಿನ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ದಿನಾಂಕ 1/11/2023 ಮೊದಲ ಮನವಿಯನ್ನ ಗ್ರಾಮ ಪಂಚಾಯಿತಿ ಆರೋಲಿ ಪಂಚಾಯಿತಿಯ ಆರೋಲಿ ಗ್ರಾಮದ RO ಪ್ಲಾಂಟ್ ಮತ್ತೆ ಅಂಗನವಾಡಿ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಭ್ರಷ್ಟಾಚಾರದ ವಿರುದ್ಧವಾಗಿ ಮೊದಲ ಮನವಿಯನ್ನು ಸಲ್ಲಿಸ್ತಾರೆ. ಎರಡನೇ ಮನವಿ ಶಾಲೆಯ ವಿರುದ್ಧ, ಆ ಶಾಲೆಯಲ್ಲಿ ಕಟ್ಟಡ ವಿಚಾರವಾಗಿ ಸಂಬಂಧಪಟ್ಟಂಗೆ 8/11/2023 ಮಾನ್ವಿ ತಾಲೂಕು ಪಂಚಾಯತಿಗೆ ದೂರನ್ನು ಸಲ್ಲಿಸ್ತಾರೆ. ಅದು ಕೂಡ ಇದುವರೆಗೂ ಕೂಡ ಇತ್ಯರ್ಥ ಆಗಿಲ್ಲ. ಮೂರನೇದು 6/12/2023 ಸಿಸಿ
ರಸ್ತೆ ವಿಚಾರವಾಗಿ 3ನೇ ಮನವಿಯನ್ನ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸ್ತಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಉತ್ತರಗಳು ನಮಗೆ ಬಂದಿರೋದಿಲ್ಲ. ಕೊನೆಯದಾಗಿ ಇವರೆಲ್ಲ ವ್ಯವಸ್ಥೆಯನ್ನು ಮನಗಂಡು ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ರಾಯಚೂರು ವತಿಯಿಂದ ಒಂದು ಮನವಿಯನ್ನ ಅಥವಾ ಒಂದು ಆದೇಶವನ್ನ, ಸೂಚನೆಯನ್ನ, ಸುತ್ತೋಲೆಯನ್ನ ಜಿಲ್ಲಾ ಪಂಚಾಯತಿ ವತಿಯಿಂದಲೇ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರಿಗೆ ಸಲ್ಲಿಸ್ತಾರೆ. 1 ವಾರದ ಒಳಗಡೆಗಾಗಿ ಅರ್ಜಿದಾರರಿಗೆ ಮರು ಉತ್ತರವನ್ನ ಕೊಡಿ, ಏನಾಗಿದೆ ಏನಿಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಸುತ್ತಲಿಗೂ ಇವತ್ತು ಮಾನ, ಮರ್ಯಾದೆ, ಗೌರವ ಅನ್ನುವಂಥದ್ದು ಕೊಡದೇ ಇರುವಂತಹ ಶ್ರೀ ಖಾಲಿದ್ ಅಹಮದ್ ಖಾನ್ ಅವರು ಜನಸೇವೆಗೆ ಸೂಕ್ತವಾದಂತ ಆಡಳಿತಾಧಿಕಾರಿ ಅಲ್ಲ. ಅವರನ್ನ ಇಟ್ಕೊಂಡ್ರು ಕೂಡ ಮುಂದಿನ ದಿನಮಾನಗಳಲ್ಲಿ ಅವರಿಂದ ನಾಗರಿಕರಿಗೆ, ಸಾರ್ವಜನಿಕರಿಗೆ ಅಪ್ರಯೋಜಕರು ಅವರನ್ನುವಂತ ವಿಚಾರವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ವಿವರಣೆಯನ್ನ ಅರ್ಜಿದಾರರಾಗಿರ್ತಕ್ಕಂಥ ನಮ್ಮ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಸ್ವಾಮಿ ಆರೋಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಎಂದು ಅದನ್ನು ನಾಮಕರಣ ಮಾಡಿ ಕಲ್ಯಾಣ ಕರ್ನಾಟಕ ಎಂದು ಅದನ್ನು ಪ್ರಸಿದ್ಧ, ಅದೊಂದು ವಿಶಿಷ್ಟವಾಗಿ ನಾಮಕರಣ ಮಾಡಿದ್ದಾರೆ. ಆದರೆ ನಮ್ಮ ರಾಯಚೂರಿಗೆ ಒಂದು ದುರ್ದೈವ ಎಂದರೆ, ಒಂದು 100 ದಿನಗಳಾದರೂ ಒಂದು ಪಂಚಾಯತಿ ಸಮಸ್ಯೆಯನ್ನು ಬಗೆಹರಿಸದ ಇವತ್ತಾರು ಖಾಲಿದ್ ಅಹಮದ್ ಖಾನ್ ಅವರನ್ನು ಅಮಾನತು ಮಾಡಲೇಬೇಕು. ಇಂತಹ ಅಧಿಕಾರಿಗಳು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಅಧಿಕಾರಿಗಳು ಇರ್ತಾರೋ ಅಷ್ಟು ದಿನ ನಮ್ಮ ಹೈದರಾಬಾದ್ ಕರ್ನಾಟಕವು ಕಲ್ಯಾಣ ಕರ್ನಾಟಕವಾಗಲು ಸಾಧ್ಯವಿಲ್ಲ ಎಂಬುದು ಇಲ್ಲಿ ನಮಗೆ ಪ್ರಸ್ತುತದಲ್ಲಿ ಕಾಣುತ್ತದೆ. ಏಕೆಂದರೆ ಒಂದು ತಾಲೂಕಲ್ಲಿ ಒಂದು 17 ಗ್ರಾಮ ಪಂಚಾಯತ್ಗಳು ಇರ್ತವೆ. ಒಂದು 17 ಗ್ರಾಮ ಪಂಚಾಯತ್ಗಳನ್ನು ಇವರು ಹೇಗೆ ಬಗೆಹರಿಸ್ತಾರೆ? ಏಕೆಂದ್ರೆ ಉದಾಹರಣೆ, ನಾವು ಸಿಸಿ ರಸ್ತೆ ಬಗ್ಗೆ 5 ಲಕ್ಷ ಬರಲಾಗಿದೆ ಮತ್ತು ಹಾರ್ಬರ್ ಪ್ಲಾಂಟ್ 87,000 ರೂಪಾಯಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನ ಒಂದು ಅಂಗನವಾಡಿ ಕೇಂದ್ರಕ್ಕೆ 57,000 ರೂಪಾಯಿ ನೀರಿನ ಪೈಪಿಗೆ ಮಾತ್ರ, ಹೆಸರಿಗೆ ಮಾತ್ರ ಪೈಪರ್ ಹಾಕ್ಬಿಟ್ಟು ಆಮೇಲೆ ಅದನ್ನು ದುರ್ಬಳಕೆ ಮಾಡಿಕೊಡ್ತಾರೆ. ಅಂದ್ರೆ ಸುಮಾರು 100 ದಿನಗಳಾದರೂ ಇದರ ಬಗ್ಗೆ ನಾವು ತಾಲೂಕು ಪಂಚಾಯತ್ ಸುತ್ತಿ ಸುಸ್ತಾಗಿದ್ದೇವೆ. ಆದ್ರೆ ಅದರ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೆ ಪಿಡಿಒವರೆಗೆ ಒಂದು ನೋಟಿಸ್ ಕಳಿಸದೆ ಸುಮಾರು 100 ದಿನಗಳಾದರೂ ಒಂದು ಪಂಚಾಯತ್ ಸಮಸ್ಯೆಯನ್ನು ಬಗೆಹರಿಸದೆ ಈ ಹೊಸವನ್ನು ಅಮಾನತು ಮಾಡಲೇಬೇಕು. ಮಾಡದಿದ್ದರೆ ಕೆಆರ್ಎಸ್ ಪಕ್ಷದಿಂದ ಉಗ್ರವಾದ ಹೋರಾಟ ಮಾಡಲು ನಾವು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ಮೇಡ, ರಾಜು ಮಡಿವಾಳ್, ದ್ಯಾವಣ್ಣ ಪುಲದಿನ್ನಿ, ಯುವ ಘಟಕದ ಜಿಲ್ಲಾಧ್ಯಕ್ಷ ರಾಮಸ್ವಾಮಿ ಆರೋಲಿ, ಅಜೀದ್ ಬಜಾರಪ್ಪ ಉಪಸ್ಥಿತರಿದ್ದರು. ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯನ್ನು ಮಾರ್ಚ್ 10ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸಂಜೀವ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸುತ್ತಾ ಬಂದಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಶ್ಯಕತೆ ಇದ್ದು ಪ್ರತಿ ಭಾನುವಾರ ನಗರದಲ್ಲಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ಮಾಡುತ್ತಾ ಬಂದಿದ್ದು, ಇದೀಗ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಕನಿಷ್ಠ 10ನೇ ತರಗತಿಯಲ್ಲಿ ತೇರ್ಗಡೆಯಾಗಿರಬೇಕು. ವಿದ್ಯಾರ್ಥಿಗಳು 200 ರೂಪಾಯಿ ಶುಲ್ಕ ಪಾವತಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಈ ಸ್ಪರ್ಧೆಯಲ್ಲಿ ಹೆಚ್ಚಿನ ಅಂಕ ಪಡೆದು ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನ ನೀಡಲಾಗುತ್ತದೆ ಎಂದು ತಿಳಿಸಿದರು. ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000, ತೃತೀಯ ಬಹುಮಾನ 10,000, 4ನೇ ಬಹುಮಾನ 5,000 ಹಾಗೂ 5ನೇ ಬಹುಮಾನ 3,000 ನಗದು ನೀಡಿ ಗೌರವಿಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ನಿನ್ನೆಗೆ ಅಂದ್ರೆ ಮಾರ್ಚ್ 3, 2024ರವರೆಗೆ 74 ಉಚಿತ ಮಾದರಿ ಪರೀಕ್ಷೆಗಳನ್ನ ನಡೆಸಿದ್ದೀವಿ ಯಶಸ್ವಿಯಾಗಿ. ಈ ಬರುವ ಭಾನುವಾರ ಮಾರ್ಚ್ 10 75ನೇ ಉಚಿತ ಮಾದರಿ ಪರೀಕ್ಷೆ ಪ್ರಯುಕ್ತ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದೇ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ. ಆ ಒಂದು ಪ್ರಯುಕ್ತವಾಗಿ ನಾವು ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸಹ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಸಹ ನಡೆಸ್ತಾ ಇದ್ದೀವಿ. ಇದರ ಬಹುಮಾನ ಸಹ ಇಟ್ಟಿದ್ದೀವಿ ನಾವು. ಪ್ರಥಮ ಬಹುಮಾನ 30,000, ಎರಡನೇದು 20,000, ಮೂರನೇದು 10,000, 4ನೇ ಬಹುಮಾನ 5,000, 5ನೇ ಬಹುಮಾನ 3,000 ಇಟ್ಟಿದ್ದೀವಿ. ಇದರ ಸದುಪಯೋಗವನ್ನು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಸಹ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೀವಿ. ಸರ್, ನೋಂದಣಿ ಶುಲ್ಕ ಕೂಡ ಸಹಕಾರ ನೀಡಿದ್ದಾರೆ. ಹಾಗಾಗಿ ಈ ಪತ್ರಿಕಾ ಭವನದಲ್ಲಿ ಕಳೆದ 1 ವರ್ಷದಿಂದ ನಾವು ಸ್ಪರ್ಧಾತ್ಮಕ ಮಾದರಿ ಪರೀಕ್ಷೆಗಳನ್ನು ನಡೆಸ್ತಾ ಬಂದಿದ್ದೇವೆ.
ನನ್ನ ಹೆಸರು ಸಂಜೀವ್ ಕುಲಕರ್ಣಿ ಸರ್. ಈ ಸಂದರ್ಭದಲ್ಲಿ ನರೇಶ್, ತೇಜಸ್ ಸೇರಿದಂತೆ ಇತರರಿದ್ದರು. ಮರಳು ಸಾಗಾಣಿಕೆ ಹೊಸದಾಗಿ ಪರ್ಮಿಟ್ ನೀಡಿದ್ದಲ್ಲಿ ಆ ಗುತ್ತೇದಾರರ ಲೈಸೆನ್ಸ್ ರದ್ದುಪಡಿಸಿ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲಾಗುತ್ತದೆ. ಯಾವುದೇ ಹೊಸ ಪರ್ಮಿಟ್ ನೀಡಬಾರದು. ಪರವಾನಗಿ ಇದ್ದ ಗುತ್ತೇದಾರರು ಸಾಗಾಣಿಕೆ ಸಮಯ ಮೀರಿ ರಾತ್ರಿ ವೇಳೆ ಓವರ್ಲೋಡ್ ಮರಳು ಸಾಗಾಣಿಕೆ ಮಾಡಿದಲ್ಲಿ ತಪಾಸಣೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಮರಳು ನೀತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಸೂಚನೆ ನೀಡಿದರು. ಮರಳು ತನಿಖಾ ಠಾಣೆಗಳ ಮುಖಾಂತರ ಪರವಾನಗಿ ಇಲ್ಲದೆ ರಾತ್ರಿ ಸಮಯ ಮೀರಿ ಪರವಾನಗಿ ಪ್ರಮಾಣಕ್ಕಿಂತ ಹೆಚ್ಚಿನ ಮರಳು ಸಾಗಾಣಿಕೆ ಮಾಡುವ ವಾಹನಗಳನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರವಾಗಿ ಕ್ರಮ ಜರುಗಿಸಬೇಕೆಂದರು. ನದಿ ಪಾತ್ರಗಳಲ್ಲಿ ಸಂಬಂಧಿಸಿದ ಇಲಾಖೆಗಳಿಂದ ಮರಳು ಬ್ಲಾಕ್ ಗುರುತಿಸಿ ಈ ಹರಾಜು ಮೂಲಕ ವಿಲೇವಾರಿ ಮಾಡಬೇಕು. ಇವುಗಳಲ್ಲಿ 12 ಬ್ಲಾಕ್ಗಳು ಗುರುತಿಸಲಾಗಿದೆ. ತಾಲೂಕು ಮಟ್ಟದ ಸಮಿತಿಯಲ್ಲಿ ಅನುಮೋದನೆ ಪಡೆಯಲು ತಿಳಿಸಿದರು. ಮಾನವೀಯ ವಿಕಾಸ್ ಇಂಡಸ್ಟ್ರಿಗೆ ಮರಳಿನ ಅವಶ್ಯಕತೆ ಇರುವುದರಿಂದ ಪ್ರತ್ಯೇಕ ಮರಳು ಬ್ಲಾಕ್ ನೀಡಲು ಮನವಿ ಮಾಡಿದ್ದು, ಸರ್ಕಾರದ ಮಟ್ಟದಲ್ಲಿ ಖಾಸಗಿಗೆ ನೀಡಲು ಬರುವುದಿಲ್ಲ. ಸರ್ಕಾರಕ್ಕೆ ಸಂಬಂಧಿಸಿದ್ದಕ್ಕೆ ಮಾತ್ರ ಬರುತ್ತದೆ. HAML ಮೂಲಕ ಪಡೆಯಲು ಸೂಚನೆ ನೀಡಿದರು. ಜಿಲ್ಲೆಯ ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಪಾತ್ರದಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ ಮತ್ತು ಸಾಗಾಣಿಕೆ ಕುರಿತು ತಾಲೂಕು ವಿಜಿಲೆನ್ಸ್ ತಂಡ ಪರಿಶೀಲನೆ ಮಾಡಬೇಕು. ದೂರು ನೀಡಿರುವ ಪ್ರದೇಶದಲ್ಲಿ ಹೆಚ್ಚಿನ ನಿಗಾವಹಿಸಿ ಕಾರ್ಯಾಚರಣೆ ಮಾಡಬೇಕು ಎಂದು ತಿಳಿಸಿದರು. ಕಂಕರ್ ಕ್ರಷರ್ ಆರಂಭಕ್ಕೆ ಪರವಾನಗಿ ಅರ್ಜಿ ಬಂದ ಕುರಿತು ಪರಿಶೀಲನೆ ನಡೆಸಬೇಕು. ಆರಂಭದಲ್ಲಿ ಸ್ಥಳ ಪರಿಶೀಲಿಸಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೊಂದರೆಯಾಗದಂತೆ ಇದ್ದಲ್ಲಿ ಹಾಗೂ ಅದರ ಅವಶ್ಯಕತೆ ಇದ್ದಲ್ಲಿ ಪರವಾನಗಿ ನೀಡಬೇಕೆಂದರು. ಅದೇ ಚೆನ್ನಾಗಿದೆ, ಅದೇ ಕರೆಕ್ಟ್ ಇದೆ ಅಂತ ಹೇಳಿದ್ರಿ. ಸರ್ ಇದು ಈ ಒಂದು ಶ್ರೀನಿವಾಸರಾಜು ಅದು ಮೇಡಮ್ ಇವಾಗ ಫಸ್ಟ್ ಒಂದು ಕ್ಲಿಯರ್ ಆಗುತ್ತಾ? ಕ್ಲಿಯರ್ ಸರಿ. ನೆಕ್ಸ್ಟ್ ಒನ್ ಹೇಳಿ, ಇವಾಗ ಮುಂದೆ ಹೇಳಿ. ಎರಡನೇ ಕೇಸಸ್ ಮಾನ್ವಿ ಇದು ಎರಡನೇ ಒಂದು ಅಪ್ಲಿಕೇಶನ್ ಮಾನವಿ ಮತ್ತು ಬುರಾನ್ಪುರ ಒಂದು ಏನಿದೆ ಸರ್ ಆ ಪ್ಲೇಸ್ನಲ್ಲಿ ಮೇಡಮ್ ಅದೇ ಚೆನ್ನಾಗಿದೆ, ಅದೇ ಕರೆಕ್ಟ್ ಇದೆ ಅಂತ ಹೇಳಿದ್ರಿ. ಮಾನ್ವಿ ಬುರಹಾನ್ಪುರ್ ಕರೆಕ್ಟ್ ಇದೆ ಅಂತ ಹೇಳಿದ್ರಿ. 448 bar star bar 2 bar 3 bar 1 bar 3 bar 2 bar 3 bar 3 in all aspects reports are ready. Joint inspection is positive and 12 bar 1 bar 1 ನಲ್ಲೇ ಕೊಟ್ಟಿದ್ದಾರೆ. ಸರ್ ಬಟ್ ಸರ್ವೆ ನಂಬರ್ ಒಂದೇ ಆಗೋದ್ರಿಂದ ಕನ್ಫ್ಯೂಸ್ ಆಗಿ ಮಂಜೂರಿಟಿ. So if they are giving permission to 12 bar 1 bar 1 it has to be to Srinivas Raju only. So ಈಗ ರಿಪೋರ್ಟ್ ಅಲ್ಲಿ ಏನು ಅಂತ ಹೇಳ್ತಿದಾರ ಹೇಳ್ಬಿಡಿ, ಏನಂತ ಹೇಳ್ತಿದಾರ ರಿಪೋರ್ಟ್ ಅಲ್ಲಿ ನಂಬರ್ ಏನು ಹೇಳ್ತಾರೆ? ಸರ್ವೆ ನಂಬರ್ 12 bar 1 bar 1. ಮತ್ತೆ ಇನ್ ದಟ್ ಕೇಸ್ 12 bar 1 bar 1 ಟೋಟಲ್ ಎಕ್ಸ್ಟೆಂಡ್ ಎಷ್ಟಿದೆ? 1 bar 1 5 acres ಅಂತ ಅನ್ಕೊಳ್ಳೋಣ. ಒಂದ್ಸತಿ 1 ಎಕರೆಗೆ ಅಪ್ಲೈ ಮಾಡ್ತಾರೆ, ಇನ್ನೊಂದ್ಸತಿ 2 ಎಕರೆಗೆ ಅಪ್ಲೈ ಮಾಡ್ತಾರೆ, ಮಾಡ್ಬೋದಾ? ಲಿಸ್ಟೆಲ್ಲಿಂಗ್ ಆಗಿದೆ, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇವಾಗ ಅಕಸ್ಮಾತ್ ಆಗಿದೆ ಅಂದ್ರೆ ಅದು ಇಟ್ ಮೀನ್ಸ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ನೀವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ. ಅಲ್ಲ ಸಬ್ಜೆಕ್ಟ್ ವೈಸ್ ಹೋಗಿ. ಫಸ್ಟ್ ಸಬ್ಜೆಕ್ಟ್ ಬೇರೆ ಇರೋದೇ ಶ್ರೀನಿವಾಸ್ ಮಿನರಲ್ಸ್ ಅಂಡ್ ಕಡತ ಮುಂದುವರಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಏನೇನು ರೂಲ್ಸ್ ಇದೆ ಅದ್ರ ಪ್ರಕಾರ ಎಲ್ಲ ಇದರ ಎಕ್ಸ್ಪ್ಲೇನ್ ಮಾಡಿ. ಕಂದಾಯ ಇಲಾಖೆಯಿಂದ ಮತ್ತು ಅರಣ್ಯ ಇಲಾಖೆಯಿಂದ ಬಂದಿದೆ ಸರ್. ಅದರ ಬೇಸಿಕ್ ಕೂಡ ನಾವು ಈಗಾಗಲೇ ನೋಡಿದ್ದೀರಾ? ಈಗ RTC ಅಲ್ಲಿ 12 bar 1 bar 1 5 acres ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಸದ್ಯಕ್ಕೆ ಇದನ್ನ ಪೇಪರ್ ಮಾಡಿ. ಸರ್ ಈ ಹಿಂದೆ ನಾವು ಅದೇ ಚೆನ್ನಾಗಿದೆ, ಅದೇ ಕರೆಕ್ಟ್ ಇದೆ ಅಂತ ಹೇಳಿದ್ರಿ.
ಸರ್ ಇದು ಈ ಒಂದು ಶ್ರೀನಿವಾಸ ರಾಜು ಅವ್ರದ್ದು ಅದು ಮೇಡಮ್ ಇವಾಗ ಸೊ ಫಸ್ಟ್ ಒಂದು ಕ್ಲಿಯರ್ ಆಗುತ್ತಾ? ಕ್ಲಿಯರ್, ಸರಿ. ನೆಕ್ಸ್ಟ್ ಒನ್ ಹೇಳಿ, ಇವಾಗ ಒಂದೊಂದೇ ಹೇಳಿ. ಎರಡನೇ ಕೇಸಸ್ ಮಾನ್ವಿ ಇದು ಎರಡನೇ ಒಂದು ಅಪ್ಲಿಕೇಶನ್ ಮಾನ್ವಿ ಮತ್ತು ಬುರಾನ್ಪುರ ಒಂದು ಏನಿದೆ ಸರ್ ಆ ಪ್ಲೇಸಲ್ಲಿ ಮೇಡಮ್ ಅದೇ ಚೆನ್ನಾಗಿದೆ, ಅದೇ ಕರೆಕ್ಟ್ ಇದೆ ಅಂತ ಹೇಳಿದ್ರಿ. ಮಾನ್ವಿ ಬುರಹಾನ್ಪುರ್ ಕರೆಕ್ಟ್ ಇದೆ ಅಂತ ಹೇಳಿದ್ರಿ. 448 bar star, bar 2, bar 3, bar 1, bar 3, bar 2, bar 3, bar 3. In all aspects, reports are ready. Joint inspection is positive and 12 bar 1 bar 1 ಅಲ್ಲೇ ಕೊಟ್ಟಿದ್ದಾರೆ. ಸರ್ ಬಟ್ ಸರ್ವೆ ನಂಬರ್ ಒಂದೇ ಆಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಮಂಜೂರಿಟಿ. So if they are giving permission to 12 bar 1 bar 1, it has to be to Srinivas Raju only. So ಈಗ ರಿಪೋರ್ಟ್ ಅಲ್ಲಿ ಏನು ಅಂತ ಹೇಳ್ತಿದಾರ? ಹೇಳ್ಬಿಡಿ ಏನಂತ ಹೇಳ್ತಿದಾರ ರಿಪೋರ್ಟ್ ಅಲ್ಲಿ. ಸರ್ವೆ ನಂಬರ್ ಏನು ಹೇಳ್ತಿದಾರೆ? ಸರ್ವೆ ನಂಬರ್ 12 ಬಾರ್ 1 ಬಾರ್ 1. ಮತ್ತೆ ಇನ್ ದಟ್ ಕೇಸ್ 12 ಬಾರ್ 1 ಬಾರ್ 1 ಟೋಟಲ್ ಎಕ್ಸ್ಟೆಂಟ್ ಎಷ್ಟಿದೆ? 1 ಬಾರ್ 1 5 acres ಅಂತ ಅನ್ಕೊಳ್ಳೋಣ. ಒಂದ್ಸತಿ 1 ಎಕರೆಗೆ ಅಪ್ಲೈ ಮಾಡ್ತಾರೆ, ಇನ್ನೊಂದ್ಸತಿ 2 ಎಕರೆಗೆ ಅಪ್ಲೈ ಮಾಡ್ತಾರೆ, ಮಾಡ್ಬೋದು ಆ ಥರ? ಲಿಸ್ಟೆಲ್ಲಿಂಗ್ ಆಗಿದೆ, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇವಾಗ ಅಕಸ್ಮಾತ್ ಆಗಿದೆ ಅಂದ್ರೆ ಅದು ಇಟ್ ಮೀನ್ಸ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಂಡಿಲ್ಲ ಅಂತ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ತಹಸೀಲ್ದಾರ್ ಸುರೇಶ್ ವರ್ಮಾ, ಆರ್ಟಿಒ ಅಧಿಕಾರಿ ವಿನಯ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI,
Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮಸ್ಕಿ ತಾಲೂಕಿನ ಮದ್ರಹಾಳ ಗ್ರಾಮದಲ್ಲಿ ವಿಕಲಚೇತನ ದಂಪತಿಗಳ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯಾಂಗ ವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿಯಿಂದ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ವಿಕಲಚೇತನ ದಂಪತಿ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಲ್ಲದೆ ವಿಕಲಚೇತನ ದಂಪತಿಗಳ ಮೇಲೆ ದೌರ್ಜನ್ಯ ನಡೆಸಿ ಹಲ್ಲೆ ಮಾಡಲಾಗಿದೆ. ಈ ಕುರಿತು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ 8 ಜನ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಕೇವಲ 2 ಆರೋಪಿಗಳನ್ನು ಬಂಧಿಸಲಾಗಿದ್ದು ಇನ್ನುಳಿದ 6 ಜನ ಆರೋಪಿಗಳನ್ನು ಇದುವರೆಗೂ ಬಂಧಿಸಿಲ್ಲ. ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು. ವಿಕಲಚೇತನ ದಂಪತಿ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು ರಕ್ಷಣೆ ನೀಡಬೇಕು. ಇನ್ನುಳಿದ 6 ಜನ ಆರೋಪಿಗಳನ್ನು ಬಂಧಿಸಬೇಕು. ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಅವರು ದಂಪತಿಗಳು, ಅವ್ರ ಮಗಳು, ಅವ್ರ ಅಂಗವಿಕಲರು, ಅವ್ರ ಮಗಳು ಶಾರದಾ ಅಂತೇಳಿ ಅವರು ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಹೆಣ್ಮಗಳು. ಇವತ್ತೇನಪ್ಪ ಅಂದ್ರೆ 16ನೇ ತಾರೀಕಿಗೆ, ಹೋದ ತಿಂಗಳ 16ನೇ ತಾರೀಕಿಗೆ ಅಲ್ಲಿ ಘಟನೆ ನಡೆದದ.
ಮತ್ತು ಆ ಎಮ್ಮನ ಅತ್ಯಾಚಾರ ಮಾಡಕ್ಕೆ ಹೋದಾಗ ಈ ಎಮ್ಮ ನೀರಿಗೆ ಹೋಗಿದ್ಲಂತ ಬಂದು ಏನಪ್ಪ ಅಂತಂದ್ರೆ ಆ ಮನೆಗೆ ಎಳೆದಾಡುವಾಗ ಈ ಎಮ್ಮ ಹೋಗಿ ಚೀರಾಡಿದ್ದಾಳೆ. ಚೀರಾಡಿದ ಮೇಲೆ ಅವಾಗ ಅಲ್ಲೆಲ್ಲ ಅಕ್ಕಪಕ್ಕದವರೆಲ್ಲರೂ ಕಲ್ತಾಗ ಮತ್ತೇನಪ್ಪ ಅಂತಂದರೆ ಕೂಗಾಡಿ ನೀವು ನಮ್ಮ ಮಗಳನ್ನು ಯಾಕೆ ನೀವು ಜಗ್ಗಾಡ್ತಾರೆ ಹಂಗ ಹಿಂಗ ಅಂತೇಳಿ ಹೇಳುವಾಗ ಅವರು ಏನಪ್ಪ ಅಂತಂದರೆ ಅವರು ಮನೆಗಳವರು ಹೆಣ್ಮಕ್ಳು ಬಂದು ಈಕಿಗೆ ಏನಪ್ಪ ಅಂದ್ರೆ ನೀವು ಯಾಕೆ ಚೀರಾಡ್ತಿದ್ದಿ, ಏನು ಮಾಡ್ಯಾರ ನಿನ್ನ ಮಗಳಿಗೆ ಹಂಗ ಹಿಂಗ ಅಂತೇಳಿ ಏನಪ್ಪ ಅಂತಂದ್ರೆ ಆಕೆಗೆ ಸಾಕಷ್ಟು ಹೊಡೆದಿದ್ದಾರೆ. ಮತ್ತು ಆಮೇಲೆ ಇವರು ತಾಯಿ ಮತ್ತು ಮಗಳು ಮನೆಯಲ್ಲಿದ್ದಾಗ ಮತ್ತು ಈ ಕಂಟೆಪ್ಪ ಏನಪ್ಪ ಅಂತಂದರೆ ಲಿಂಗ್ಸ್ಗೂರಿಗೆ ದುಡ್ಕೊಂಡು ತಿನ್ನಲಿಕ್ಕೆ ಹೋಗಿದ್ದಾನ. ಅವಾಗ ಆತ ಸಾಯಂಕಾಲ ಮನೆಗೆ ಬಂದು ಮಗಳು ಎಲ್ಲ ತಂದೆ ಮುಂದೆ ಎಲ್ಲ ಹೇಳಿದ್ದಾಳೆ. ಸೊ ನನಗೆ ಹಿಂಗೆಲ್ಲ ಬಂದು ಜಗ್ಗಾಡಿ ನನ್ನ ರೇಪ್ ಮಾಡಲಿಕ್ಕೆ ಬಂದಾರ ಅಂತ ಮಗಳು ಹೇಳಿದ್ದಾಳೆ ಶಾರದಾ. ಆದರೆ ಹೇಳಿದ ಮೇಲೆ ಆತ ನಾವು ಹೋಗೋಣ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಮತ್ತು ಹಿಂಗೆ ನಮಗೆ ಪ್ರತಿ ಸಲ ಏನಪ್ಪ ಅಂತಂದರೆ ಗುಂಡಾಗಿರಿ ಮಾಡಿ ಹೊಡಿತಾ ಇದ್ದರೆ ನಮ್ಗೆ ರಕ್ಷಣೆ ಇಲ್ದಂಗೆ ಆಗ್ಯದ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದಾಗ ನೀವು ಪೊಲೀಸ್ ಸ್ಟೇಷನ್ದಾಗ ಹೋಗಿ ನಮ್ಮನ್ನೆಲ್ಲ ಎದುರಾಕ್ಕೊಂಡು ನೀವು ಹೆಂಗೆ ಈ ತಾಂಡದಲ್ಲಿ ಜೀವನ ಮಾಡ್ತಾರಂತೇಳಿ ಮತ್ತೆ ಅವರಿಗೆ ಏನಪ್ಪ ಅಂತಂದರೆ ಹೊಡೆದಿದ್ದಾರೆ. ಸೊ ಅವಾಗ ಹೊಡೆದಾಗ ರಾತ್ರಿ 12 ಗಂಟೆಗೆ ಇವರು ಹೊಡೆದು ಅವ್ರು ಹೋಗ್ಯಾರ. ರಾತ್ರಿ 12 ಗಂಟೆಗೆ ಇತ್ತ ಏನಪ್ಪ ಅಂತಂದರೆ ಮಸ್ಕಿ ಪೊಲೀಸ್ ಸ್ಟೇಷನಿಗೆ ಬಂದು ಮತ್ತು ಆ ಅಮ್ಮ ಬೆಳಿಗ್ಗೆ ಇಬ್ಬರನ್ನ ತಾಯಿ ಮತ್ತು ಮಗಳನ್ನು ಅಲ್ಲಿಗೆ ಮಸ್ಕಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು 16ನೇ ತಾರೀಕಿಗೆ ಅವರು ತಿಳಿಸಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅವತ್ತು ಕೇಸ್ ಆಗಿಲ್ಲ. 18ನೇ ತಾರೀಕಿಗೆ ಅಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಹುಣಸೂರು ದಲಿತ ಸಂಘರ್ಷ ಸಮಿತಿಯವರು ಹೆಲ್ಪ್ ಮಾಡಿ ಅವರೇನಪ್ಪ ಅಂದರೆ DYSP ಗಮನಕ್ಕೆ ತಂದ ಮೇಲೆ ಅವಾಗ ಅಲ್ಲಿ FIR ಆಗಿದೆ 18ನೇ ತಾರೀಕಿಗೆ. ಆ ನಂತರದಲ್ಲಿ 18 ಆದಮೇಲೆ ನಮಗೆ 19ಕ್ಕೆ ನಮ್ಮ ಅಂಗವಿಕಲನಕ್ಕೆ ಭಾಳ ವಯಸ್ಸಿನ ಹೆಣ್ಮಗಳು ಮತ್ತು ಅದಕ್ಕೆ ಒಂದು ಮಗು ಕೂಡ ಇದೆ. ಸೊ ಅಂಥ ವಿವಾಹ ಆಗಿರ್ತಕ್ಕಂಥ ಒಂದು ಮಹಿಳೆಯನ್ನು ಅವನೇನಪ್ಪ ಅಂದರೆ ಮಧುರ. ಮತ್ತು ಅಲ್ಲಿ ಪೊಲೀಸರು ಕೂಡ ಪಂಚನಾಮಿಗೆ ಹೋದಾಗ ಮಸ್ಕಿ ಪೊಲೀಸರು ನಾವು ಒತ್ತಾಯ ಮಾಡಿದ ಮೇಲೆ ಮಸ್ಕಿ ಪೊಲೀಸರು ಏನಪ್ಪ ಹಿಂಗೆ ನಡೆದ ಅಂತೇಳಿ ಅವ್ರು ಬರ್ಕೊಂಡ್ರೆ ಅಲ್ಲಿ ಏನಪ್ಪ ಅಂದ್ರೆ ಅಷ್ಟು ಅವ್ರ ಬಗ್ಗೆ ಇವತ್ತೇನಪ್ಪ ಅಂದರೆ ಜನರಲ್ಲಿ ಭೇದ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಒಂದು ಘಟನೆಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಕೆಲಸಕ್ಕೆ ಯಾರು ಅವ್ರನ್ನ ಕರಿತಾ ಇಲ್ಲ, ಹೋಗ್ಲಿಕ್ಕೆ ಕೂಡ ಇವರಿಗೂ ಮಾನ ಮರ್ಯಾದೆ ಪ್ರಶ್ನೆ ಆಗಿದೆ. ಸೊ ಹಿಂಗಾಗಿ ಇವತ್ತು ಅವ್ರ ಕುಟುಂಬ ಭಾಳ ಉಪವಾಸ ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಅವರಿಗೆ ಎಲ್ಲ ರೀತಿಯಿಂದ ಸಹಾಯ ಕೊಡಬೇಕು ಮತ್ತು ಪರಿಹಾರ ಕೊಡಬೇಕಂತೇಳಿ ನಾವು ಇವತ್ತು ಈ ಪ್ರತಿಭಟನೆಯ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೀವಿ. ಕೂಡಲೇ ಅಪರಾಧಿಗಳನ್ನು ಬಂಧಿಸಬೇಕು. ಇಲ್ಲ ಅಂದರೆ ಅವ್ರನ್ನ ಈ ಥರ ಇದ್ದರೆ ಅಂಗವಿಕಲರು ಜೀವನ ಮಾಡೋಕ್ಕೆ ಲಿಂಗ್ಸ್ಗೂರು ಹೋಗ್ತಾರೆ. ಅವರು ಅಲ್ಲಿ ಮನೆ ಬಿಟ್ಟು ಮಸ್ಕಿದಾಗ ಬಿಟ್ಟು ಲಿಂಗ್ಸ್ಗೂರು ಒಂದು ಕೋಣೆಯಲ್ಲಿ ಅವರು ಬಚ್ಚಿಟ್ಕೊಂಡಾರ. ಈ ಥರ ದೌರ್ಜನ್ಯ ಮಾಡಿ ಅವ್ರನ್ನ ಇಷ್ಟು ಥರ ಮಾಡಿದರೆ ಅವ್ರ ಮಗಳು ಬೆಂಗಳೂರಿಗೆ ಹೋಗ್ಯಾರ. ಈಗ ಅವ್ರ ಮಗಳು ಬೆಂಗಳೂರಿಗೆ ಮೂವರು ತಾಯಿ ಮೊಮ್ಮಗಳು ತಂದೆ ತಾಯಿ ಇಲ್ಲಿ ಲಿಂಗ್ಸ್ಗೂರದ ಮಸ್ಕಿದಾಗ ಬಿಟ್ಟು ಲಿಂಗ್ಸ್ಗೂರದಾಗ ಹೋದ. ಅದಕ್ಕೋಸ್ಕರ ಇವ್ರನ್ನ ಅತಿ ಶೀಘ್ರವಾಗಿ ಅವ್ರನ್ನ ಖಂಡಿಸಿ ಬಂಧಿಸಿ ಅವ್ರ ಕಾನೂನು ಕ್ರಮ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟದಿಂದ ಒತ್ತಾಯಿಸುತ್ತೇವೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಹೊನ್ನಪ್ಪ ಗೂಳಪ್ಪನವರ್, ರಾಜ್ಯ ಉಪಾಧ್ಯಕ್ಷ ಕರಿಯಪ್ಪ ಅಚ್ಚೋಳಿ, ರಾಜ್ಯ ಸಮಿತಿ ಸದಸ್ಯ ಧರ್ಮಾರೆಡ್ಡಿ, ಜಿಲ್ಲಾ ಕಾರ್ಯದರ್ಶಿ ಭೀಮಸೇನ್, ನಗರಾಧ್ಯಕ್ಷ ದಿಲ್ರಾಜ್, ಮುರಳಿ, ನರಸಿಂಹಲು, ಸಿರೀಶ್, ಟಿವಿ ವೀರೇಶ್, ಟೀಕ್ರಾಜ್, ಸಂತೋಷಿಯಾ, ರಾಧಿಕಾ, ರಾಜೇಶ್ವರಿ, ಚಂದ್ರಲಿಂಗ, ನಾಗರಾಜ್, ಶ್ರೀನಿವಾಸ್, ಹನುಮಂತು, ರವಿ, ವೀರೇಶ್ ಜೆ, ಎಸ್ ವೆಂಕಟೇಶ್ ನಾಯಕ್, ಗೋಪಾಲ್, ಕಟ್ಟೆಪ್ಪ, ಕಾಳಮ್ಮ, ಕಾಶ್ಯಪ ಸೇರಿದಂತೆ ವಿಕಲಚೇತನರು ಭಾಗವಹಿಸಿದರು. ನಗರದ LIC ಕಚೇರಿ ಮುಂದೆ ಐತಿಹಾಸಿಕ ಕೋಟೆ ಕಂದಕವನ್ನು ಅತಿಕ್ರಮಿಸಿಕೊಂಡು ಕಟ್ಟಡ ಕಟ್ಟುತ್ತಿದ್ದು ಕೂಡಲೇ ತೆರವುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಐತಿಹಾಸಿಕ ಕೋಟೆ ಕಂದಕ ಜಾಗವನ್ನು ರಾಜಾರೋಷವಾಗಿ ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡಿಕೊಂಡು ಕಟ್ಟಡ ಕಟ್ಟುತ್ತಿದ್ದರೂ ಯಾವೊಬ್ಬ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಕೆಲ ದಿನಗಳ ಹಿಂದೆ ಕಟ್ಟಡ ಕಟ್ಟಲಾಗಿತ್ತು. ನಂತರ ಅಧಿಕಾರಿಗಳು ಅದನ್ನು ತೆರವುಗೊಳಿಸಿದರು. ಆದರೆ ಇತ್ತೀಚೆಗೆ 3-4 ದಿನಗಳಿಂದ ಹಗಲು ರಾತ್ರಿ ಕಟ್ಟಡವನ್ನು ಕಟ್ಟುತ್ತಿದ್ದಾರೆ ಎಂದು ದೂರಿದ್ದಾರೆ. ಕೋಟೆ ಕಂದಕ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಾಜಾರೋಷವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದರೂ ಯಾವೊಬ್ಬ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದರಿಂದ ತೆರವಿಗೆ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ. ಸಣ್ಣ ಡಬ್ಬ ಅಂಗಡಿ ಇಟ್ಟರೆ ಬಹುಬೇಗ ಬಂದು ತೆರವುಗೊಳಿಸುವ ನಗರಸಭೆ ಅಧಿಕಾರಿಗಳಿಗೆ ಬಹುದೊಡ್ಡ ಕಟ್ಟಡ ಕಾಣುತ್ತಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೂಡಲೇ ಅತಿಕ್ರಮಿಸಿ ಕಟ್ಟುತ್ತಿರುವ ಕಟ್ಟಡವನ್ನು ತೆರವುಗೊಳಿಸಬೇಕು. ಅತಿಕ್ರಮಣದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಬೇಡಿಕೆ ಈಡೇರಿಕೆಗೆ ನಿರ್ಲಕ್ಷ್ಯ ವಹಿಸಿದಲ್ಲಿ DC ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿಗೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ.
ನಗರದ LIC ಕಚೇರಿ ಮುಂದಿನ ಕೋಟೆಯ ಕಂದಕವನ್ನು ಆಕ್ರಮಿಸಿಕೊಂಡು ಕಟ್ಟುತ್ತಿರುವ ಕಟ್ಟಡವನ್ನು ತೆರವುಗೊಳಿಸುವ ಬಗ್ಗೆ ದೂರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ನಮ್ಮ ಸಮಿತಿ ದೂರು ನೀಡುವುದೇನೆಂದರೆ, ರಾಯಚೂರು ನಗರದ LIC ಕಚೇರಿ ಮುಂಭಾಗ ಅಂದರೆ KB ಮುಂದುಗಡೆ ಇರುವ ಕೋಟೆಯ ಕಂದಕ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ವ್ಯಕ್ತಿಗಳು ಕಟ್ಟಡವನ್ನು ಕಟ್ಟುತ್ತಿದ್ದಾರೆ. ಆದರೆ ಇದರ ಬಗ್ಗೆ ಯಾವೊಬ್ಬ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ. ಈ ಹಿಂದೆ ಇದೇ ಸ್ಥಳದಲ್ಲಿ ಕಟ್ಟಡವನ್ನು ಕಟ್ಟಲಾಗಿತ್ತು. ಆಗ ಯಾರೋ ಒಬ್ಬ ದೂರು ನೀಡಿದ್ದರೂ ಆಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕಟ್ಟಡವನ್ನು ತೆರವುಗೊಳಿಸಲಾಗಿತ್ತು. ಆದರೆ ಇತ್ತೀಚೆಗೆ 3-4 ದಿನಗಳಿಂದ ಹಗಲು ರಾತ್ರಿ ಎನ್ನದೇ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾದ ನಗರಸಭಾ ಅಧಿಕಾರಿಗಳು ಯಾರೂ ಈ ಕಡೆ ಗಮನ ಹರಿಸುವುದಿಲ್ಲ. ಉದಾಹರಣೆ, ಕೆಲವು ತಿಂಗಳುಗಳ ಹಿಂದೆ KB ಮುಂದುಗಡೆ ಯಾರೊಬ್ಬ ಸಣ್ಣ ಡಬ್ಬಿ ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿದ್ದ. ಇದರ ಬಗ್ಗೆ ಯಾರು ದೂರು ನೀಡಿದ್ದಾರೆ ಎಂದು ಆ ಡಬ್ಬಿಯನ್ನು ತೆರವುಗೊಳಿಸಲಾಗಿತ್ತು. ಆದರೆ ಕೋಟೆಯ ಕಂದಕವನ್ನು ಒತ್ತುವರಿ ಮಾಡಿ ಕಟ್ಟಡವನ್ನು ಕಟ್ಟುತ್ತಿದ್ದರೂ ಯಾಕೆ ಇದರ ಬಗ್ಗೆ ನಗರಸಭಾ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ? ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುವುದು ತಿಳಿದು ಬರುತ್ತದೆ. ಆದುದರಿಂದ ತಾವುಗಳು ಈ ಕೂಡಲೇ ನಗರಸಭಾ ಅಧಿಕಾರಿಗಳಿಗೆ ಆದೇಶ ಜಾರಿ ಮಾಡಿ ಕೋಟೆಯ ಕಂದಕವನ್ನು ಒತ್ತುವರಿ ಮಾಡಿ ಅನಧಿಕೃತವಾಗಿ ಕಟ್ಟುತ್ತಿರುವ ಕಟ್ಟಡವನ್ನು ಕೂಡಲೇ ತೆರವುಗೊಳಿಸಬೇಕು. ಹಾಗೂ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡುವವರ ವಿರುದ್ಧ ಕ್ರಿಮಿನಲ್ ಕೇಸುಗಳು ದಾಖಲಿಸಬೇಕೆಂದು ನಮ್ಮ ಸಮಿತಿಯು ತಮ್ಮಲ್ಲಿ ಈ ದೂರನ್ನು ನೀಡುತ್ತದೆ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಮೂಲಕ ತಮ್ಮ ಗಮನಕ್ಕೆ ತರಬೇಕು. ಹಾಂ ಸರ್, ಬಿಡೋದಿಲ್ಲ ಸರ್. ಅದರಲ್ಲಿ ಕೆಡವಿದ್ರು ಸರ್ ಮೊದಲು ಈಗ 4 ದಿವಸ ಪರದ ಕಟ್ಟಿ ಬೆಳಗಿನ ಮುಗಿಸೋದು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾ ಸಂಚಾಲಕರಾದ ಶರಣಪ್ಪ ದಿನೇಶ್, ಶ್ರೀನಿವಾಸ್, ಹನುಮಂತ್ ನಾಯಕ್, ಚನ್ನಬಸವ ಕ್ಲಾಸ್ 4, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಅನುದಾನ ದುರ್ಬಳಕೆ ಇಒ ಖಾಲಿದ್ ಅಹಮದ್ ಅಮಾನತುಗೊಳಿಸಿ ನಿರುಪಾಧಿ ಗೋಮರ್ಸಿ. ಮಾರ್ಚ್ 10ರಂದು ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ, ಸಂಜೀವ್ ಕುಲಕರ್ಣಿ. ಸಮಯ ಮೀರಿ ರಾತ್ರಿ ವೇಳೆ ಓವರ್ಲೋಡ್ ಮರಳು ಸಾಗಾಣಿಕೆ ಮಾಡಿದಲ್ಲಿ ಕ್ರಮ, DC ಚಂದ್ರಶೇಖರ್ ನಾಯ್ಕ್. ಮ್ಯಾದ್ರಾಳದಲ್ಲಿ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ವಿಕಲಚೇತನರ ಒಕ್ಕೂಟದಿಂದ ಪ್ರತಿಭಟನೆ. ಮತ್ತು ಐತಿಹಾಸಿಕ ಕೋಟೆ ಕಂದಕ ಅತಿಕ್ರಮಿಸಿ ಕಟ್ಟಿದ ಕಟ್ಟಡ ತೆರವಿಗೆ DSS ಒತ್ತಾಯ. ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300 N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.